ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ. ಇವತ್ತು ಒಂದು IPO ಬರ್ತಿದೆ. ಆ IPO ನಮ್ಮ ಗೌರ್ನಮೆಂಟ್ ಆಫ್ ಇಂಡಿಯಾ ಇಂದ ಅಪ್ರೂವ್ ಆಗಿರುವಂಥ PM ಕುಸುಮ್ ಆ್ಯಂಡ್ PM ಸೂರ್ಯಘರ್ ಯೋಜನೆಯ ಪ್ರಾಜೆಕ್ಟ್ ಸಿಕ್ಕಿರುವಂಥ AMV ವೋಲ್ಟಾನಿಕ್ ಪವರ್ ಲಿಮಿಟೆಡ್. ಈ ಕಂಪನಿ ಮೇನ್ ಫೋಕಸ್ ಆನ್ ಸೋಲಾರ್ ಎನರ್ಜಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಅನಾಲಿಸಿಸ್ಗೆ ತಕ್ಕಂತೆ ನೀವು ತಗೋಬೋದು. ಇದು ನಾನು ಮಾಡ್ತಿರೋದು ಓನ್ಲಿ ಫಾರ್ ಇನ್ಫಾರ್ಮೇಷನಲ್ ಆ್ಯಂಡ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಇನ್ನೊಂದು IPO ಬರ್ತಿದೆ. ಅದು ಯಾವ IPO ಅಂದರೆ, ನಮ್ಮ ಸೋಲಾರ್ ಶಕ್ತಿನ ಯೂಸ್ ಮಾಡಿಕೊಂಡು, ಅಂದರೆ ಸೂರ್ಯ ಶಕ್ತಿನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿರುವಂಥ ಒಂದು IPO ನಿಮ್ಮ ಮುಂದೆ ಬರ್ತಿದೆ. ಬನ್ನಿ ಅದ್ರ ನಾವು ರಿವ್ಯೂ ಮಾಡೋಣ. ಆ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಕಂಪನಿಯ ಬಿಸ್ನೆಸ್ಸು, ಪ್ರಾಫಿಟ್ ಆರ್ ಲಾಸು ಮತ್ತು ಶೇರ್ ಪ್ರೈಸು ಮತ್ತು ಅಬೌಟ್ ದಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂಪನಿಗೆ ನಮ್ಮ ಗೌರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಅಪ್ರೂವಲ್ ಆಫ್ ಲೀಸ್ಟ್ ಮಾಡೆಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಇಂಡಿಯಾ ಇದರಡಿ ಬರುವ PM ಕುಸುಮ್ ಆ್ಯಂಡ್ PM ಸೂರ್ಯಘರ್ ಯೋಜನೆಯ ಬಿಸ್ನೆಸ್ ತಗೊಂಡಿದೆ. ಈ ಬಿಸ್ನೆಸ್ಸಲ್ಲಿ 5.1% ಅಷ್ಟು ನಮ್ಮ ಗೌರ್ನಮೆಂಟ್ ಆಫ್ ಇಂಡಿಯಾ ಇದ್ರ ಜೊತೆ ಬ್ಯಾಕ್ ಬೋನಾಗಿ ನಿಂತಿದೆ. ಸೊ ಇವಾಗ ಒಂದು ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಇದು ಬೆನಿಫಿಷಿಯಲ್ ಮತ್ತು ಮಾನೋಫಿಷಿಯಲ್ ಮಾದರಿಗಳನ್ನು ಒಳಗೊಂಡು ಇದರಲ್ಲಿ ಟಾಪ್ಕಾನ್ ಟ್ಯೂನಲ್ ಆಕ್ಸೈಡ್ ಪ್ಯಾಸಿವೇಟೆಡ್ ಕಾಂಟ್ಯಾಕ್ಟ್ ಮತ್ತು ಮಾನೋ ಪರ್ಕ್ ಪ್ಯಾಸಿವೇಟೆಡ್ ಎಮಿಟರ್ ರೇರರ್ ಸೆಲ್ ಎಂಬ ನವೀನ ತಂತ್ರಜ್ಞಾನ, ಅಂದರೆ ಹೊಸ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ಬಿಸ್ನೆಸ್ಸಿಗೆ ತಕ್ಕಂತೆ ಅವರವರ ತಕ್ಕಂತೆ ಈ ಒಂದು ಹೊಸ ತಂತ್ರಜ್ಞಾನ, ಅಂದರೆ ಟಾಪ್ಕಾನ್ ತಂತ್ರಜ್ಞಾನ, ಸೌರ ಸೆಲ್ಗಳ ಅಂದರೆ ಈ ಟಾಪ್ಕಾನ್ ತಂತ್ರಜ್ಞಾನವನ್ನು ಯೂಸ್ ಮಾಡೋದ್ರಿಂದ ಎಫಿಷಿಯನ್ಸಿ ಮತ್ತು ಲಾಂಗ್ ಲೈಫ್ ಸೈನ್ಸ್ ಇದು ಕೊಡುತ್ತೆ. ಸೂರ್ಯನ ಬೆಳಕಿನ ಹೆಚ್ಚಿನ ಶೇಕಡಾವಾರು ಭಾಗವನ್ನು, ಅಂದರೆ ಸೂರ್ಯನಿಂದ ಬರುವ ಶಾಖವನ್ನು ಯೂಸ್ ಮಾಡಿಕೊಂಡು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸೋದು ಇದ್ರದ್ದು ಮೇನ್ ಬಿಸ್ನೆಸ್. ಆದರೆ ಕಸ್ಟಮರ್ಗೆ ತಕ್ಕಂತೆ ಇದು ಕೊಡುತ್ತೆ. ಇದನ್ನು ಇನ್ ಡೀಟೇಲ್ಸ್ ಆಗಿ ನೋಡೋಣ. ಒಂದು ಕಡೆಯಿಂದ AMV ಫೋಟೋ ವೋಲ್ಟಾಯಿಕ್ IPO ಡೇಟ್ November 11, 2025 ಸ್ಟಾರ್ಟ್ ಆಗುತ್ತೆ. ಇನ್ November 13, 2025 ಇದ್ರ ಎಂಡ್ ಆಗುತ್ತೆ. ಇನ್ನು ಲೀಸ್ಟಿಂಗ್ ಡೇಟ್ ಯಾವತ್ತು ಅಂತ ನಮಗೆ ಕೊಟ್ಟಿಲ್ಲ. ಇದ್ರದ್ದು ಫೇಸ್ ವ್ಯಾಲ್ಯೂ, ಅಂದರೆ ಈ ಶೇರ್ನ ಬೇಸ್ ವ್ಯಾಲ್ಯೂ ₹2 ಪರ್ ಶೇರ್. ಅಂದರೆ ಇದ್ರದ್ದು ಫೇಸ್ ವ್ಯಾಲ್ಯೂ, ಆ ಶೇರ್ ವ್ಯಾಲ್ಯೂ ₹2 ಇದೆ ಒಂದು ಶೇರ್ಗೆ. ಇಶ್ಯೂ ಪ್ರೈಸ್ ಬ್ಯಾಂಡ್ ಅಂದರೆ ಈ IPOಗೆ ಅಪ್ಲೈ ಮಾಡಬೇಕು ಅಂದರೆ ₹206ರಿಂದ ₹217 ಪರ್ ಶೇರ್, ಅಂದರೆ ಒಂದು ಶೇರ್ಗೆ ₹206ರಿಂದ ₹217 ಇರುತ್ತೆ. ಬಟ್ ಫೇಸ್ ವ್ಯಾಲ್ಯೂ ಮತ್ತು ಇಶ್ಯೂ ಪ್ರೈಸ್ ಬ್ಯಾಂಡ್ ಏನು ಡಿಫ್ರೆನ್ಸು ಅಂತ ನೀವು ಕೇಳ್ಬೋದು. ಫೇಸ್ ವ್ಯಾಲ್ಯೂ ಅಂದರೆ ಅದ್ರದ್ದು ಮೂಲ ಬೆಲೆ. ಅಂದರೆ ಇಶ್ಯೂ ಪ್ರೈಸ್ ಬ್ಯಾಂಡ್ ಅಂದರೆ ಮಾರ್ಕೆಟಿಗೆ ಪಬ್ಲಿಕ್ಗೆ ಶೇರ್ ಕೊಡಬೇಕಾದ್ರೆ ಅವರು ಒಂದೊಂದು ಬ್ಯಾಂಡ್ ಫಿಕ್ಸ್ ಮಾಡಿರ್ತಾರೆ. ಆ ಬ್ಯಾಂಡ್ ತಕ್ಕಂತೆ ನೀವು ಶೇರ್ನ ತೊಗೋಬೇಕಾಗಿರುತ್ತೆ. ನೀವು ಎಷ್ಟೇ ಶೇರ್ ಹೇಳಿದ್ರು ಮೂಲ ಬೆಲೆ ಫೇಸ್ ವ್ಯಾಲ್ಯೂ ಮಾತ್ರ ₹2 ಅಷ್ಟೇ ಇರುತ್ತೆ. ಇದ್ರದ್ದು ಲಾಟ್ ಸೈಜು 69 ಶೇರ್, ಅಂದರೆ ಒಂದು ಲಾಟ್ಗೆ 69 ಶೇರ್ ಇರುತ್ತೆ. ಆಯಿತಾ? ಇದ್ರದ್ದು ಸೇಲ್ ಟೈಪ್ ಮಾರ್ಕೆಟಿಗೆ ಬರ್ತಾ ಇರೋದು ಫ್ರೆಶ್ ಕ್ಯಾಪಿಟಲ್ ಕಮ್ ಆಫರ್ ಫಾರ್ ಸೇಲ್. ಅಂದರೆ ಇದರಲ್ಲಿ ಫ್ರೆಶ್ ಆಗಿನೂ ಶೇರ್ಸ್ನ ತೊಗೊಂಬಂದಿದ್ದಾರೆ, ಮತ್ತು ಆಫರ್ ಫಾರ್ ಸೇಲ್ ಅಂದರೆ ಶೇರ್ ಹೋಲ್ಡರ್ಸ್, ಯಾರೆಲ್ಲ ಕಂಪ್ನಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರೂ ಆ ಶೇರ್ನ ಮಾರಕ್ಕೆ ಬರ್ತಿದ್ದಾರೆ. ಟೋಟಲ್ ಇಶ್ಯೂ ಆಫ್ ದಿ ಸೈಜ್ ಇದ್ರದ್ದು 2,900,000 ಇದ್ರದ್ದು ಟೋಟಲ್ ಇಶ್ಯೂ ಆಫ್ ದಿ ಸೈಜ್. ಇದಕ್ಕೆ ಫ್ರೆಶ್ ಇಶ್ಯೂ ಅಂದರೆ ಹೊಸದಾಗಿ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್
ಹೊಸ್ದಾಗಿ ಬರುವಂಥ ಷೇರು, ಹೊಸ್ದಾಗಿ ಮಾರುಕಟ್ಟೆ ಕೊಡುವಂಥ ಷೇರು 2,143 crore ಇದೆ. ಅಂದರೆ ಈ ಫ್ರೆಶ್ ಇಶ್ಯೂ ಅಂದರೆ ಕಂಪನಿ ಬೆಳವಣಿಗೆ ಮತ್ತು ಕಂಪನಿ ಡೆವಲಪ್ ಮಾಡೋಕ್ಕೆ ಮತ್ತು ಕಂಪನಿ ಬಿಸ್ನೆಸ್ ಮಾಡೆಲ್ನ ಇಂಪ್ರೂವೈಸೇಷನ್ ಮಾಡೋಕ್ಕೆ ಈ ಫ್ರೆಶ್ ಇಶ್ಯೂ ಶೇರ್ನ ಬಳಸ್ತಾರೆ. ಸೊ ಯಾವುದೆಲ್ಲ ಫ್ರೆಶ್ ಇಶ್ಯೂ ಶೇರ್ ಇರುತ್ತೆ, ಜಾಸ್ತಿ ಇರುತ್ತೆ, ಅದಕ್ಕೆ ಕಣ್ಣು ಮುಚ್ಕೊಂಡು ನೀವು IPOಗೆ ಅಪ್ಲೈ ಮಾಡಿ. ಆಫರ್ ಫಾರ್ ಸೇಲ್ ಅಂತ ಇದ್ದರೆ ನೀವು ಒಂದು ಮೇನಾಗಿ ಥಿಂಕ್ ಮಾಡ್ಕೊಳ್ಳಿ. ಈ ಓನರೇ ಆ ಶೇರ್ನ ಸೆಲ್ ಮಾಡ್ತಿದ್ದಾನೆ ಅಂದರೆ ಕಂಪನಿ ಎಲ್ಲಿ ಬೆಳೆಯುತ್ತೆ? ಓನರೇ ಮಾರ್ಬಿಟ್ಟು ಹೋಗ್ತಿದ್ದಾನೆ, ಫೌಂಡರೇ ಮಾರ್ಬಿಟ್ಟು ಹೋಗ್ತವನೆ ಅಂದರೆ ಕಂಪನಿ ಬೆಳೆಯಲ್ಲ, ಲಾಸ್ ಆಗುತ್ತೆ. ಅವನು ಪರ್ಸ್ನಲ್ ಯೂಸ್ ಮಾಡ್ಕೋತಾನೆ, ಅವನಿಗೆ ಬೇಕಾದರೂ ಕೊಡ್ಕೋತಾನೆ. ಸೊ ನೀವು IPO ಯಾವುದೇ ಒಂದು ಲೀಸ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು ಅಂದರೆ ಯಾವುದೆಲ್ಲ ಫ್ರೆಶ್ ಇಶ್ಯೂ ಜಾಸ್ತಿ ಇರುತ್ತೆ ಮತ್ತು ಕಂಪ್ಲೀಟ್ ಫ್ರೆಶ್ ಇರುತ್ತೆ, ಅದಕ್ಕೆ ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡಿ. ಅದು ಬಿಸ್ನೆಸ್ ಮಾಡೆಲ್ಲು ಮತ್ತು ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದಾದರೆ ಇಶ್ಯೂ ಟೈಪು ಬುಕ್ ಬಿಲ್ಡಿಂಗ್ IPO. ಇದು ಲೀಸ್ಟಿಂಗ್ ಅಟ್ BSE NSE ಎರಡರಲ್ಲೂ ಬರುತ್ತೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎರಡರಲ್ಲೂ ಬರುತ್ತೆ. ಇದು ಶೇರ್ ಹೋಲ್ಡರ್ ಪ್ರೀ ಇಶ್ಯೂ ಅಂದರೆ ಶೇರ್ನ ಇನ್ನು ನಾವು ಪಬ್ಲಿಕ್ಕಿಗೆ ಬಿಡಬೇಕಾದ್ರೆ ಇರುವಂಥ ಶೇರ್ಗಳು 59,35,49,550 ಮತ್ತು ಶೇರ್ ಹೋಲ್ಡಿಂಗ್ ಪೋಸ್ಟ್ ಇಶ್ಯೂ ಅಂದರೆ ಅದನ್ನು ಪಬ್ಲಿಕ್ಕು ಕೊಟ್ಟಾದಮೇಲೆ ನಮಗೆ ಬರುವಂಥದ್ದು. ಓಕೆನಾ? ಇಷ್ಟು ನಮ್ಮ MV ಫೋಟೋವೋಲ್ಟಿಕ್ IPO ಡೀಟೇಲ್ಸ್ ಯಾವಾಗ ಏನು ಎಂತು. ಮತ್ತು ಇದ್ರದ್ದು IPO ರಿಸರ್ವೇಷನ್ ಆಗಿದೆ ಅಂದರೆ ದೊಡ್ಡ ಬಿಸ್ನೆಸ್ ಡೆವಲಪ್ಮೆಂಟಿಗೆ ಬರುವಂಥವ್ರಿಗೆ ಇದು ಆಲ್ರೆಡಿ ಇಷ್ಟು ನಾಟ್ ಲೆಸ್ ದೆನ್ 75% ಅಂದರೆ ಇವರಿಗೆ 75% ಅಷ್ಟು QIB ಶೇರ್ ಆಫರ್ಡ್ ಮಾಡ್ತಾರೆ. ಮತ್ತು ರೀಟೈಲರ್ ಶೇರ್ ಆಫರ್ ಅಂದರೆ ಅದಕ್ಕೆಲ್ಲ ನೀವು ಅದಕ್ಕೆ 10% ನಾವು ನೀವೆಲ್ಲ ಬರ್ತೀವಿ. ಓಕೆನಾ? ಅದನ್ನು ಇಲ್ಲಿ ಒಂದು ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಓನ್ಲಿ RRI ಅಂದರೆ ನಾವು ರೀಟೈಲರ್ ಇನ್ವೆಸ್ಟರ್ಸ್ ಅವರು ಅಪ್ ಟು 2 lakhವರೆಗೂ ಮಾಡ್ಬೋದು. ಸಣ್ಣ ಪ್ರಮಾಣದ ಕೈಗಾರಿಕೆ ಅವರು 2 lakhಸಿಂದ 10 lakhs ಮತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದ ಕೈಗಾರಿಕೆ BNIA 10 lakhs to NIA ರಿಸರ್ವೇಷನ್ ಪ್ರೋಟನ್ ಅವರು ಅಲ್ಲಿವರೆಗೂ ಮಾಡ್ಬೋದು. ಅವ್ರ ಕಂಪ್ನಿ ಆಲ್ರೆಡಿ ಶೇರ್ ಹೋಲ್ಡರ್ಸ್ ಅವರು 5 ಲಕ್ಷದವರೆಗೆ ಮಾಡ್ಬೋದು. ಇದು ಇನ್ವೆಸ್ಟರ್ ಕ್ಯಾಟಗರಿ ರಿಸರ್ವೇಷನ್. ಆದರೆ ಇನ್ನು ನೆಕ್ಸ್ಟು ನಾವೇನು ನೋಡ್ತೀವಪ್ಪ ಅಂದರೆ ಇದು ಆಲ್ರೆಡಿ ನಾನು ಹೇಳಿದೆ IPO ಓಪನ್ ಡೇಟ್ November 11, ಕ್ಲೋಸ್ ಡೇಟ್ 13 ಆಗುತ್ತೆ. ಇದು ಟ್ಯಾಂಟೇಟಿವ್ ಅಲಾಟ್ಮೆಂಟ್ ಡೇಟ್ ಅಂದರೆ ನೀವು ಅಪ್ಲೈ ಮಾಡ್ತೀರಿ, ಅದು ಅಪ್ಲೈ ಮಾಡೋದು 13ನೇ ತಾರೀಕುವರೆಗೂ ಟೈಮ್ ಇರುತ್ತೆ. 14ನೇ ತಾರೀಕಲ್ಲಿ ನಿಮ್ಮದು ಶೇರ್ನ ಅಲೋಕೇಟ್ ಮಾಡೋಕ್ಕೆ ಇದು ಮಾಡ್ತಾರೆ. ಅಂದರೆ ನೀವು ಯಾವುದೇ ಒಂದು IPOನ ಅಪ್ಲೈ ಮಾಡಿದ್ರೆ ನೀವು ಗೂಗಲ್ ಇಲ್ಲ ನಿಮ್ಮ ಫೋನ್ಪೇ ಯಾವುದಿರುತ್ತೆ ಅದರಲ್ಲಿ ಪೇ ಮಾಡಿರ್ತೀರಿ, ಬಟ್ ಅಮೌಂಟು ಕಟ್ಟಾಗಿರಲ್ಲ, ಜಸ್ಟ್ ಲಾಕ್ ಆಗಿರುತ್ತೆ ಅಷ್ಟೇ. ಇಫ್ ಇನ್ ಕೇಸ್ ನಿಮ್ಗೇನಾದ್ರು ಆ ಶೇರ್ ಅಲೋಕೇಟ್ ಆದರೆ ಮಾತ್ರ ನಿಮ್ಮ ಇದರಲ್ಲಿ ಕಟ್ಟಾಗುತ್ತೆ ಅಷ್ಟೇ. ಓಕೆನಾ? 14ನೇ ತಾರೀಕು ಅಲಾಟ್ಮೆಂಟ್ ಮಾಡಿದ್ರೆ ಯಾರಿಗೆಲ್ಲ ಶೇರ್ ಅಲೋಕೇಟ್ ಆಗಿರಲ್ಲ, ಯಾರೆಲ್ಲ ಅಪ್ಲೈ ಮಾಡಿರ್ತೀರಿ ಅವ್ರಿಗೆ November 17 ರೀಫಂಡ್ಸ್ ಮಾಡ್ತಾರೆ. ಇನಿಷಿಯಲ್ಸ್ ಆಫ್ ರೀಫಂಡ್ ಕ್ರೆಡಿಟೆಡ್ ಟು ಶೇರ್ ಇನ್ ಡಿಮೆಟ್ ಅಂದರೆ ಈ ಶೇರ್ ಯಾರಿಗೆಲ್ಲ ಅಲೋಕೇಟ್ ಆಗಿರುತ್ತೆ ಅವ್ರದ್ದು November 17 ಅವ್ರ ಡಿಮೆಟ್ ಅಕೌಂಟಲ್ಲಿ ಅವ್ರಿಗೆ ತೋರಿಸುತ್ತೆ. ಟೆಂಟೇಟಿವ್ ಲೀಸ್ಟಿಂಗ್ ಡೇಟ್ November 18 ಅಂದರೆ ಅದನ್ನು November 18 ತೋರಿಸುತ್ತೆ. ಕಟ್ ಆಫ್ UPI ಮಾಡೆಲ್ ಕನ್ಫರ್ಮೇಷನ್ 5 PM ಅಂದರೆ UPI ಕನ್ಫರ್ಮೇಷನ್ ಮಾಡೋದು 5 ಗಂಟೆ November 13ನೇ ತಾರೀಕಿಗೆ ಕಳಿಸ್ತಾರೆ. ಸೊ ನೋಡಿ, ಈಗ MV ಫೋಟೋವೋಲ್ಟಿಕ್ IPO ಲಾಟ್ ಸೈಜ್ GST ಕೊಟ್ಟವ್ರೆ. ಮಿನಿಮಮ್ ನಮಗೆ 1 lot 69 ಶೇರ್ ಇರ್ತವೆ. ಮಿನಿಮಮ್ ಅಮೌಂಟು 14,973 ರೂಪಾಯಿ ಬೇಕು ಒಂದು ಲಾಟ್ ತೊಗೋತೀನಿ ಅಂದರೆ. ಅಥವಾ ರೀಟೈಲರ್ ಅಂದರೆ ನಮಗೆ ಒಂದು ಲಾಟಿಂದ ಮ್ಯಾಕ್ಸಿಮಮ್ 13 ಲಾಟ್ವರೆಗೂ ತೊಗೋಬೋದು. 13 ಲಾಟ್ ಅಂದರೆ 897 ಶೇರು 1,94,649 ರೂಪಾಯಿವರೆಗೂ ನಾವು ಇನ್ವೆಸ್ಟ್ ಮಾಡ್ಬೋದು. SHNI ಅಂದರೆ
ದೊಡ್ಡ ಮತ್ತು ದೊಡ್ಡ ಕೈಗಾರಿಕೆ ಚಿಕ್ಕ ಕೈಗಾರಿಕೆ ಪ್ರಮಾಣದವರು 14 ಲಾಟ್ನ ತೊಗೋಬೋದು, ಮ್ಯಾಕ್ಸಿಮಮ್ 66 ಲಾಟ್ನ ತೊಗೋಬೋದು. ಅದಕ್ಕಿಂತ ದೊಡ್ಡವರು 67 ಲಾಟ್ವರೆಗೂ ತೊಗೋಬೋದು. ಇದು IPO ಲಾಟ್ ಸೈಜ್ ಲೀಸ್ಟ್. ಆದರೆ ಇನ್ನು ನಮ್ಮದು AMV ಫೋಟೋವಾಲ್ಟಿಕ್ ಪವರ್ ಫೈನಾನ್ಷಿಯಲ್ ಮೇನ್ ಥಿಂಗ್. ನಾವು ಯಾವುದೇ IPO ನೋಡ್ತೀವಿ ಅಂದರೆ ಮೇನ್ ಥಿಂಗ್ ಕಂಪನಿ ಫೈನಾನ್ಷಿಯಲ್ಸ್ ನೋಡಬೇಕು. ಫೈನಾನ್ಷಿಯಲಲ್ಲಿ ಏನೇನಿದೆ ಅಂತ ನೋಡಬೇಕು. ಇಲ್ಲಿ ಕೊಟ್ಟಿದ್ದಾರೆ AMV ಫೋಟೋವಾಲ್ಟಿಕ್ ಪವರ್ ಲಿಮಿಟೆಡ್ ರೆವೆನ್ಯೂ increased by 147% and profit after the tax rose by 1177% between the financial year ending with the March 31, 2025 and March 31, 2024. ಅಂದರೆ ಇಲ್ಲಿ ಕೊಟ್ಟವ್ರು ನೋಡಿ, ಎವ್ರಿ ಇಯರ್ ಇದ್ರದ್ದು ಟೋಟಲ್ ಅಸೆಟ್ ಎಷ್ಟಿದೆ ಅಂದರೆ 2023ರಲ್ಲಿ 840 ಕೋಟಿ, 2024 ಮಾರ್ಚಲ್ಲಿ 2189 ಕೋಟಿ, ಅದೇ ಮಾರ್ಚ್ 31 ಕ್ವಾರ್ಟ್ರಲ್ಲಿ 3913 ಕೋಟಿ, ಮತ್ತು ಜೂನ್ 30, 2025ರಲ್ಲಿ 4347 ಕೋಟಿ. ಅಂದರೆ ಇಯರ್ಲಿ ಕ್ವಾರ್ಟರ್ ವೈಸ್ ಇದು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಇದ್ರ ಟೋಟಲ್ ಅಸೆಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಇದ್ರ ಟೋಟಲ್ ಇನ್ಕಮ್ ನೋಡೋದಾದರೆ 23ರಲ್ಲಿ 644, 24ರಲ್ಲಿ 954, ಮತ್ತು 25ರಲ್ಲಿ 2360, ಮತ್ತು 2025 ಜೂನ್ 30ಲ್ಲಿ 1042 ಕೋಟಿಯಷ್ಟು ಅದು ಪ್ರಾಫಿಟ್ನ ಟೋಟಲ್ ಇನ್ಕಮ್ನ ಪಡೆದ್ರೆ, ಅದರಲ್ಲಿ ಬಿಫೋರ್ ಟ್ಯಾಕ್ಸ್ EBITDA ಬಿಫೋರ್ ಟ್ಯಾಕ್ಸ್ ನಮಗೆ 344 ಕೋಟಿ ಇತ್ತು 2025ರಲ್ಲಿ. ಆ ಟ್ಯಾಕ್ಸ್ ಆಫ್ಟರ್ ದಿ ಟ್ಯಾಕ್ಸ್ ಎಲ್ಲ ಕಟ್ಟಾದಮೇಲೆ ಟೋಟಲ್ ಆಫ್ ಪ್ರಾಫಿಟ್ 187.68 crore ಅದು ಪ್ರಾಫಿಟ್ ಆಗಿದೆ. ಅಂದರೆ ಇಯರ್ಲಿ ಇನ್ಕ್ರೀಸ್ ಆಗಿ ಅದ್ರ ಪ್ರಾಫಿಟ್ ಆಗಿದೆ. ಸೊ ಮಾರ್ಚ್ ಕ್ವಾರ್ಟ್ರಲ್ಲಿ 369 ಕೋಟಿ ನಮಗೆ ಪ್ರಾಫಿಟ್ ಆಗಿತ್ತು. ಸೊ ಈ ಕ್ವಾರ್ಟ್ರಲ್ಲಿ 187 ಕೋಟಿ ಆಗಿದೆ. ಸೊ ಎರಡು ಕಂಪೇರ್ ಮಾಡಿದ್ರೆ ಲಾಸ್ ಅಲ್ವಾ ಅಂತ ಕೇಳ್ಬೋದು. ಕಂಪ್ನಿ ಒಂದು IPO ತರಕ್ಕೆ ಎಕ್ಸ್ಪ್ಯಾಂಡೇಷನ್ನು ಕೊಟ್ಟಿರ್ಬೋದು, ಬಿಸ್ನೆಸ್ ಇಂಪ್ರೂವೈಸೇಷನ್ಗೆ ಯೂಸ್ ಮಾಡ್ಕೊಂಡಿರ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ 187 crore ಅಷ್ಟೇ ಪ್ರಾಫಿಟ್ ಇದೆ. ಸೊ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದರೆ ಇದ್ರದ್ದು ನೆಟ್ವರ್ತ್, ಇವಾಗಿರೋ ನೆಟ್ವರ್ತ್ ಅಂದರೆ 718 ಕೋಟಿಯಷ್ಟು ಇದು ಪ್ರಾಫಿಟಲ್ಲಿದೆ. 718 ಕೋಟಿ ಪ್ರಾಫಿಟಲ್ಲಿದ್ದರೆ ರಿಸರ್ವ್ ಆ್ಯಂಡ್ ಸರ್ಫೇಸ್ 608.8 ಅಂದರೆ ಇಷ್ಟು ರಿಸರ್ವ್ ಇದೆ. ಆದರೆ ಮೇನ್ ಥಿಂಗ್ ಆಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಇಲ್ಲೇನಪ್ಪ ಅಂದರೆ ಟೋಟಲ್ ಬ್ಯಾರೋವಿಂಗ್. ಈ ಕಂಪನಿಗೆ 2032 ಕೋಟಿಯಷ್ಟು ಸಾಲ ಇದೆ. 2032 ಕೋಟಿ ಅಂದರೆ ಟೋಟಲ್ ಅಸೆಟ್ಟು 4347 ಆದರೆ ಅದರದ್ದು ಅರ್ಧ ಭಾಗ ಸಾಲ ಇದೆ. ಅಂದರೆ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದ್ರಿಂದ, ಮತ್ತು ಕಂಪ್ನಿ ಅವರಿಬ್ಬರಿಗೆ ಈಗ ಒಂದು IPO ತರಕ್ಕೆ ಒಂದು ಬಿಸ್ನೆಸ್ ಮಾಡೆಲ್ ಇಂಪ್ರೂವೈಸೇಷನ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ನಾನು ಅನ್ಕೋತೀನಿ. ಬಟ್ ನೀವು ಒಂದು ಶೇರ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಥಿಂಕ್ ಮಾಡಿ ಅಪ್ಲೈ ಮಾಡಿ. ಇದು ಫೈನಾನ್ಷಿಯಲ್ ಇಯರ್ ಆದರೆ ಮೇಯ್ನಾಗಿ ಕೀ ಪರ್ಫಾರ್ಮೆನ್ಸ್ ಆಫ್ ದಿ ಇಂಡಿಕೇಟರ್ ಇದ್ರ ಬಗ್ಗೆ ನೋಡಿದ್ರೆ ರೇಟ್ ಆಫ್ ಇಕ್ವಿಟಿ ಅಂದರೆ ಇದು ರಿಟರ್ನ್ ಆನ್ ಇಕ್ವಿಟಿ ಅಂದರೆ 104.60 ಈಸ್ ಎ ವೆರಿ ಹೈ. ರಿಟರ್ನ್ ಆನ್ ಅಂದರೆ ರೇಟ್ ಆಫ್ ಇಕ್ವಿಟಿ ಪರ್ ಇಯರು ನಮಗೆ 104% ಕೊಟ್ಟರೆ, ಶೇರ್ ಹೋಲ್ಡರ್ ಯಾರೆಲ್ಲ ಅಪ್ಲೈ ಮಾಡಿರ್ತೀರಿ ಇದ್ರ ಮೇಲೆ ಅವ್ರಿಗೆ 23.33% ಕೊಟ್ಟಿದೆ ಪರ್ ಇಯರು. ಇದು ಒಂದು ಒಳ್ಳೆ ಪಾಸಿಟಿವ್. ಆದರೆ ಡೆಪ್ಟ್ ಇಕ್ವಿಟಿ ಆದರೆ ಇದೆಲ್ಲನೂ ನೋಡಿದ್ರೆ ಇದ್ರದ್ದು ಸಾಲದ್ದು 3.60% ನಮ್ಮ ಸಾಲದ್ದು ಇದೆ. ಆದರೆ ನಮ್ಮದು ಪ್ಯಾಟ್ ಮಾರ್ಜಿನ್ ಆಗಲಿ ಅಂದರೆ ಪ್ರಾಫಿಟ್ ಆಫ್ಟರ್ ದಿ ಟ್ಯಾಕ್ಸ್ ಆದಮೇಲೆ 15.80% ಆಫ್ ಪ್ರಾಫಿಟ್. RONV ಇದು 69% ಈಸ್ ಎ ವೆರಿ ಹೈ. ಇಂಥದ್ದು ಮೇಯ್ನ್ ಬೇಕಾಗಿರೋದು ಆ್ಯಕ್ಚುಲಿ. ಇದೆಲ್ಲ ನೋಡಿದ್ರೆ ನಾವು ಈ ಬುಕ್ ವ್ಯಾಲ್ಯೂ ಎಲ್ಲ ನೋಡಿದ್ರೆ
ಪ್ರೈಸ್ ಟು ಬುಕ್ ವ್ಯಾಲ್ಯೂ 24 ರೂಪಾಯಿ ಐತೆ, ಬಟ್ ಪ್ರೈಸ್ ವ್ಯಾಲ್ಯೂ 200 ರೂಪಾಯಿ ಇದೆ. ಅದು ವೆರಿ ಹೈ. ಬಟ್ ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಈ ಶೇರ್ ಹೋಲ್ಡರ್ಸ್ ಇದ್ರದ್ದೆಲ್ಲ ನೋಡ್ತಾ ಇದ್ದರೆ ಕಂಪ್ನಿ ತುಂಬ ಪ್ರಾಫಿಟಲ್ಲಿದೆ. ಬಟ್ ಸಾಲ ಹೆಂಗೆ ಬಂತು ಅನ್ನೋದು ಎಲ್ರಿಗೂ ಯೋಚನೆ. ಬಟ್ ಇದು ಗೌರ್ನಮೆಂಟಿಂದ ಸಿಕ್ಕಿರೋ ಸ್ಕೀಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಮತ್ತು ಸೋಲಾರ್ ಪ್ಯಾನಲ್ ಎನರ್ಜಿನ ಯೂಸ್ ಮಾಡ್ತಾ ಇರೋದ್ರಿಂದ ಈ ಕಂಪನಿ ಮುಂದೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಮತ್ತು ಮುಂದೆ ಯಾರೆಲ್ಲ ಈ ಶೇರ್ನ ಬೈ ಮಾಡ್ತೀರಾ ಅವ್ರ ಶೇರು ಮತ್ತೆ ಬೆಳೀತಾ ಹೋಗ್ಬೋದು. ಇದಕ್ಕೆ ಇಂಡಿಯಾನೇ, ನಮ್ಮ ಗೌರ್ನಮೆಂಟ್ ಆಫ್ ಇಂಡಿಯಾ ತುಂಬ ಸಪೋರ್ಟ್ ಆಗಿ ಬ್ಯಾಕ್ ಬೋನಾಗಿ ನಿಂತಿದೆ. ಸೊ ಯಾರಿಗೆಲ್ಲ ಇದು ಬೇಕು, ಈಗ 11ರಿಂದ 13 ನೀವು ಪ್ರೀ ಅಪ್ಲೈನೂ ಸುಧಾ ಮಾಡ್ಬೋದು. ನೀವು ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ, ಈಗ ಶೇರ್ ಇದನ್ನು ತೋರಿಸಿದ 202ರಿಂದ 217, ನೀವು ಜಾಸ್ತಿ 217 ಎಲ್ಲಿ ಮ್ಯಾಕ್ಸಿಮಮ್ ಇದೆ ಒಂದು 217 ಪರ್ ಶೇರ್ ಹಂಗೆ ಪ್ರೀ ಅಪ್ಲೈ ಮಾಡ್ಬೋದು. 2 days ಬಿಫೋರ್ ಅಪ್ಲೈ ಮಾಡಿ. ನಾನು ಯಾವುದೇ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಓನ್ಲಿ ಫಾರ್ ಇನ್ಫಾರ್ಮೇಷನ್ ಪರ್ಪಸ್ ಇದನ್ನು ನಿಮಗೆ IPOನ ನಿಮ್ಮ ಕಣ್ಮುಂದೆ ತರ್ತಿದ್ದೀನಿ. ಸೊ ಇದು ಇಷ್ಟು ಈ EMV ಫೋಟೋವೋಲ್ಟಿಕ್ನ ಡೀಟೇಲ್ಸ್. ಆದರೆ ಇನ್ನು ಮಿಕ್ಕಿದ್ದು ನೀವು ತಗೊಳ್ಳೋದು, ನೀವು ಬಿಡೋದು ನಿಮ್ಮ ಆಲೋಚನೆ ತಕ್ಕಂತೆ, ನಿಮ್ಮ ಎಕನಾಮಿಕಲ್ ತಕ್ಕಂತೆ, ನಿಮ್ಮ ಅನಾಲಿಸಿಸ್ ತಕ್ಕಂತೆ ತಗೊಳ್ಳಿ. ಬಟ್ ನನಗನ್ಸಿದ್ದು ಒಂಚೂರು ಸಾಲ ಇದೆ ಅನ್ನೋದನ್ನು ಬಿಟ್ಟರೆ ಮಿಕ್ಕಿದ್ರಲ್ಲೆಲ್ಲ ಇಯರ್ಲಿ ಪ್ರಾಫಿಟಬಲ್ ಆಗಿ ಹೋಗ್ತಿದೆ. ಸೊ ನಾನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮಗಿಷ್ಟ ಆದರೆ ನಿಮ್ಮ ಅನಾಲಿಸಿಸ್ ಪ್ರಕಾರ, ನಿಮ್ಮ ವೇ ಪ್ರಕಾರ, ನಿಮ್ಮ ಪ್ರಕಾರ ನೀವು ಅದನ್ನು ಬೈ ಮಾಡೋಕ್ಕಾದ್ರೂ ಮಾಡಿ, ಬಿಡೋಕ್ಕಾದ್ರೂ ಬಿಡಿ. ಇದು ನನ್ನ ಒಂದು ಅನಿಸಿಕೆ ಅಷ್ಟೆ. ಓಕೆನಾ? ಸೊ ನಾನು ಕನ್ನಡಿಗ, ಇನ್ನು ಮುಂದೆ ಇದೇ ಥರ ಎಲ್ಲ ಕೊಡ್ತಾ ಇರ್ತೀನಿ. ನಿಮಗಿಷ್ಟ ಅಂದರೆ ತಗೊಳ್ಳಿ.